ಇದೇನೋ ಜನ ಸಂಚರಿಸುವಂಥ ದಾರಿನೋ ಕೆಸರು ಗದ್ದೆನೋ ಒಂದು ಗೊತ್ತಾಗ್ತಾ ಇಲ್ಲ. ನೀವು ನೋಡಿದ್ರೆ ಹಾಗೆ ಹೇಳ್ತೀರಿ. ರಸ್ತೆಗಾಗಿ ದಶಕಗಳಿಂದ ಬೇಡಿಕೆ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇದೇನು ಓಡಾಡಕ್ಕಾಗತ್ತೇನ್ರಿ ರಸ್ತೆಯಲ್ಲಿ ಈ ದಾರಿಲಿ ಅಂತ ನೀವೇ ಮಾತಾಡ್ತೀರಾ. ಆ ದೃಶ್ಯಗಳನ್ನು ನೋಡ್ಬಿಟ್ರೆ ರಸ್ತೆಗಾಗಿ ದಶಕಗಳಿಂದ ಬೇಡಿಕೆ ಇಟ್ಟರೂ ಕೂಡ ಡೋಂಟ್ ಕೇರ್. ಪ್ರತಿದಿನ ಕೆಸರುಗದ್ದೆ ದಾರಿಯಲ್ಲೇ ಸ್ಥಳೀಯರು ಸಂಚಾರ ಮಾಡಬೇಕು. 30 ಕುಟುಂಬಗಳು ವಾಸ ಮಾಡುವ ಪ್ರದೇಶಕ್ಕೆ ದಾರಿ ಒಂದೇ ಒಂದು. ಹೇಮಲಾಪುರ ಗ್ರಾಮದ ಸಸಾಲಟ್ಟಿ ತೋಟದ ರಸ್ತೆಗಾಗಿ ಆಕ್ರೋಶ. ರಸ್ತೆ ಅಭಿವೃದ್ಧಿಗೆ ದಶಕಗಳಿಂದ ಬೇಡಿಕೆಗೆ ಅಧಿಕಾರಿಗಳ ಡೋಂಟ್ ಕೇರ್. ಇದೇನು ಜನ ಸಂಚರಿಸುವಂತ ದಾರಿನೋ ಕೆಸರು ಗದ್ದೆನೋ ಒಂದೂ ಗೊತ್ತಾಗಲ್ಲ, ಹಂಗಿದೆ ಅದು. ರಸ್ತೆ ಮಾಡಿಕೊಡ್ರಪ್ಪ ಅಂತ ಹೇಳಿ ಗ್ರಾಮಸ್ಥರು ಬೇಡಿಕೆ ಇಟ್ಟರು ಕೂಡ ಕ್ಯಾರೆ ಅನ್ನೋರ್ ಗತಿ ಇಲ್ಲ ಪಾಪ ಅವರಿಗೆ. ಪ್ರತಿದಿನ ಅದೇ ಕೆಸರು ಗದ್ದೆ ದಾರಿಯಲ್ಲೇ ಸ್ಥಳೀಯರು ಸಂಚಾರ ಮಾಡಬೇಕು. ನೋಡಿ ಅಲ್ಲಿ ಮಕ್ಕಳು, ಪುಟ್ ಮಕ್ಕಳು ವೈಟ್ ಡ್ರೆಸ್ ಹಾಕೊಂಡು ಸ್ಕೂಲ್ಗೆ ಹೋಗ್ತಾ ಇರ್ತವೆ. ಜಾರು ಬಿದ್ದರೆ ಮುಗೀತದು. ವೈಟ್ ಡ್ರೆಸ್ ಕೆಸರು ಗದ್ದೆ ಆಗಿ ಹೋಗಿರುತ್ತೆ. ಕೆಸರು ಮೆತ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ಅವೆಲ್ಲ ಪಾಪ. ನೋಡಿ ಅದೇ ಗದ್ದೆಯಲ್ಲಿ ನಗ್ನಗ್ತಾನೆ ಹೋಗ್ತವೆ ಪಾಪ. ಅವಕ್ಕೆ ಏನು ಗೊತ್ತಾಗ್ಬೇಕು ಹೇಳಿ? ಅದೇ ಪರಿಸರದಲ್ಲಿ ಬೆಳೆದಿರ್ತವೆ. ಅದೇ ಪ್ರದೇಶನೇ ಅವ್ರಿಗೆ ಪ್ರಪಂಚ. ಸೊ ಹಂಗಾಗಿ ಏನೂ ಗೊತ್ತಾಗಲ್ಲ. ನೋಡಿ ಅಲ್ಲಿ ಎಂಥ ಹಳ್ಳ ಇದೆ ನೋಡಿ. ಆ ದಾರಿನ ಅದೊಂದು ರಸ್ತೆನ ಅಕ್ಕಪಕ್ಕದಲ್ಲಿ ಹೊಲ ಗದ್ದೆಗಳಿದ್ದಾವೆ. ಅದೇ ದಾರಿಯವರಿಗೆ 30 ಕುಟುಂಬಗಳು ವಾಸ ಮಾಡುವಂಥ ಪ್ರದೇಶಕ್ಕೆ ಒಂದೇ ಒಂದು ದಾರಿ ಇದೆ. ಹೇಮಲಾಪುರ ಆ ಗ್ರಾಮದ ಹೆಸರು. ರಸ್ತೆ ಮಾಡಿಕೊಡಿ ಅಂತ ಅಂದರೆ ಹೇಳೋರಿಲ್ಲ ಕೇಳೋರಿಲ್ಲ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹೇಮಲಾಪುರ ಗ್ರಾಮ ಇದು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹೇಮಲಾಪುರ ಗ್ರಾಮ. ಸುಮಾರು 2 ಕಿಲೋಮೀಟರ್ ರಸ್ತೆನೇ ಅಲ್ಲ ಬಿಡಿ, ಅದು ಕೆಸರುಮಯ ಅಂದರೆ ಒಂಥರ ಗದ್ದೆ. ಅದು ಏನು ರಸ್ತೆ, ಸುಮ್ಮನೆ ಕಾಲ್ದಾರಿ. ನೋಡಿ ಅದೇ ಗಲೀಜಲ್ಲಿ, ಅದೇ ಇದರಲ್ಲಿ ಕೆಸರಲ್ಲಿ ಪಾಪ ಆ ವಿದ್ಯಾರ್ಥಿಗಳು ಹೋಗಬೇಕು ಬರಬೇಕು. ಮಳೆಗಾಲದಲ್ಲಂತೂ ಅಲ್ಲೆಲ್ಲ ಓಡಾಡೋದಕ್ಕೆ ಆಗಲ್ಲ. ನೋಡಿ ಅಲ್ಲಿ ಹೆಂಗೆ ನೀರು ನಿಂತ್ಕೊಂಡಿದೆ. ಈಗಂತೂ ಬೆಳಗಾವಿಯಲ್ಲಿ ಕೇಳಬೇಕಾ, ರಣ ಮಳೆ ಸುರಿತಾ ಇದೆ. ಧಾರವಾಡ ಬೆಳಗಾವಿ ಈ ಭಾಗದಲ್ಲೆಲ್ಲ ಇಂಥ ಸಂದರ್ಭದಲ್ಲಿ ಭಾಳ ಕಷ್ಟ ಆಗಿ ಹೋಗ್ಬಿಡುತ್ತೆ. ಮೊಣಕಾಲುವರೆಗೂ ಕೆಸರಿನ ದಾರಿಯಲ್ಲೇ ಪ್ರತಿದಿನ ಮಕ್ಕಳು ಸಂಚಾರ ಮಾಡಬೇಕು. ದಿನನಿತ್ಯ ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಟ. ವೃದ್ಧರು ರೋಗಿಗಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ತೊಂದರೆ ಆಗುತ್ತೆ. ಗರ್ಭಿಣಿ ಮಹಿಳೆಯರನ್ನು ಹೊತ್ತು ಸಾಗುವ ಶೋಚನೀಯ ಸ್ಥಿತಿ ಇದೆ. ಆ ರಸ್ತೆಯಲ್ಲಿ ಗರ್ಭಿಣಿ ಮಹಿಳೆಯರನ್ನು ಕರ್ಕೊಂಡು ಹೋಗೋಕ್ಕೆ ಸಾಧ್ಯನಾ? ಅಯ್ಯಯ್ಯೋ. ನಮಗ್ ಸಾಲಿಗೆ ಹೋಗಕ್ ಏನು ಅನುಕೂಲ ಇಲ್ರಿ. ಯಾವ ಕಾರಣಕ್ಕೆ ಕಷ್ಟ ಆಗೈತಿ? ಈ ಮಳೆ ಸಲ್ಮಂದ್ರಿ ನಮಗಂತೂ ಏನೇನು ಹಾದಿ ಸಲ್ಮಂದ್ರಿ ಅನುಕೂಲ ಏನು ಇಲ್ಲ ರೀ. ಆಮೇಲೆ ನಮಗ್ ಸಾಲಿಗೆ ಹೋಗ್ಬೇಕಾದ್ರ ಅಂತೂ ತೀರಾ ಅನಾನುಕೂಲ ಆಗೇತ್ರಿ. ಏನಾಗೈತಿ ಹಾದಿಗೆ? ಏನಾಗೈತಿ ರಸ್ತೆಗೆ? ಅಂತೂ ಮಳಿ ಆಗಿ ಕೆಟ್ಟ ಎಲ್ಲಾ ನೀರ್ ನಿಲ್ತೈತ್ರಿ. ಹಾದಿ ಮೇಲೆ ರಾಡ್ ಅಂತೂ ಬಹಳ ಆಗೇತ್ರಿ. ಆಮೇಲೆ ನಾವ್ ಸ್ಕೂಲ್ಗೆ ಹೋಗ್ಬೇಕಾದ್ರ ಒಂದೊಂದ್ಸಲ ಬಿದ್ದದಿವ್ರಿ. ಸೈಕಲ್ ಅಂತೂ ಹೋಗಂಗೇ ಇಲ್ರಿ. ಗಾಡಿ ಮೇಲೆ ಏನ್ರಿ ಎಮರ್ಜೆನ್ಸಿ ಹೋಗ್ಬೇಕಂದ್ರ ಗಾಡಿಗಳು ಸುಖ ಹೋಗಂಗಿಲ್ರಿ. ಆಮೇಲೆ ಪೇಷಂಟ್ಗಳು ಏನ್ರಿ ಹಿಂಗ ಎಮರ್ಜೆನ್ಸಿ ಆದ್ರ ಅದಂತೂ ಬಹಳ ಬೇರೆ ಐತ್ರಿ. ನಾವ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ತಡ ಆಗಿ ಹೋಗುದಾಗೈತ್ರಿ. ಹೊರಗೆ ನಿಲ್ಸ್ತಾರಿ ಒಮ್ಮೊಮ್ಮೆ. ಆಮೇಲೆ ಇದಕ್ಕೆ ಏನ್ರಿ ನೀವು ಪರಿಹಾರ ಮಾಡ್ಕೊಡ್ರಿ. ಇಲ್ಲಿ ಶಾಸಕರಾದ ಬಂದ್ ಭೇಟಿಗರಿಸ್ತಾರೆ. ಹಾದ್ ಹೋಗಾಕ ರೋಡ್ ಸರಿ ಇಲ್ರಿ. ಮನ್ಯಾಗ ಪೇಷಂಟ್ಗಳು ಅದಾವ್ರಿ. ಅವತ್ತೊಂದು ಒಯ್ಯಾಕ್ಸಕ ಬರುವತ್ರಿ. ಗಾಡಿಗಳು ಮನ್ಯಾಗ ಹಚ್ಚುದ್ರಿ. ನಡ್ಕೊತ ಹೋಗುದ್ರಿ. ಅರ್ಧ ತಕ ನಡ್ಕೊತ ಹೋಗುದಾಕತ್ರಿ. ಈ ಕಡೆ ಪರ್ಮಾನಂದ್ ವಡಿಗೆ ಹೋಗಾಕ್ ಬರಂಗಿಲ್ರಿ. ಈ ಕಡೆ ಇದಕ್ಕೆ ಎಲ್ಪರೇಟ್ಗೆ ಹೋಗಾಕ್ ಬರಂಗಿಲ್ರಿ. ಎಲ್ಲಾ ಹುಡುಗರು ಕಾಲ್ಮೆಡ್ ಸಾಲಿಗೆ ಕನ್ನಡ ಸಾಲಿಗೆ ಹೋಗ್ತಾವ್ರಿ. ಅವ್ರ ಸರ್ಗಳು ಬರ್ಲಿಕ್ಕಂದ್ರ ಹುಡುಗರನ್ನ ಬೇಯಾಕತ್ತಾರ್ರಿ. ಇವ ಹುಡುಗರ ನಾವ್ ರಾಡ್ಯಾಗ ಹೋಗಾಕ ನಾಯಕ್ ಅನ್ನತ್ತಾವ್ರಿ. ಎಷ್ಟ್ ದಿವಸ ಐತ್ರಿ? 2 ದಿನ. ಇದು 8 ದಿನ ಆತ್ರಿ. ಈಗ ಸಾಲಿ ಬಿಟ್ಟಾವ್ರಿ ಹುಡುಗರ್ರಿ. ಹೋಗವಲ್ರಿ. ಮತ್ ಈಗ ಊರಾಗ ಜಾತ್ರೆ ಐತ್ರಿ. ಜಾತ್ರೆಗೆ ಹೋಗಾಕ ಗಾಡಿಗಳು ನಡಿವಲ್ರಿ.
ಇಲ್ಲ ನೀವು ಈಗ ಹೋಗಿ ಪಂಚಾಯತಿಗೆ ಅದು ಯಾರನ್ನ ಕೇಳಿರಿ? ಪಂಚಾಯತಿಗೆ ಹೇಳಿದ್ರಿ ಎಷ್ಟ್ ಹೇಳಿದ್ರಿ, ಅಲ್ಲಿ ತಕರಾರ್ ಐತಿ ಇಲ್ಲಿ ತಕರಾರ್ ಐತಿ ಇದನ್ನ ಹೇಳ್ತಾರ್ರಿ, ಬರೇ ರೋಡ್ ಆಗವತ್ರಿ ಇದ್ರಿ. ಯಾನ್ ತಕರಾರ್ ಅಂತ ಹೇಳ್ತಾರೆ? ಏನ್ರಿ ಸ್ಟೇ ಹಚ್ಚಾರಿ ಅದ ಇದನ್ನ ಹೇಳ್ತಾರ್ರಿ. ಹಾದಿ ಮೇಲೆ ಕಸಗೊಳಗಿತಾರ್ರಿ, ಗಾಡಿಗಳಂತೆ ಹೋಗಂಗಿಲ್ರಿ. ನಮಗ ಅಟ್ ಗರ್ ಸುಗದ್ ಕೊಟ್ರಂದ್ರ ಅವ್ರಿಗೂ ಅನುಕೂಲ ರೀ, ನಮಗೂ ಅನುಕೂಲ ಆಕತ್ರಿ. ಇಲ್ಲಿ ಎಷ್ಟು ಕುಟುಂಬಗಳು ಅದಾವ್ರಿ ಹಾದಿಗೆ ಸಂಬಂಧಪಟ್ಟ? ಇಲ್ಲಿ ಹಾದಿಗೆ ಒಂದು ಕೆಂಬ್ಲಾಪುರ್ ಟು ಅಲಕ್ನೂರ್ ರೋಡ್ ರೀ. ಇಂತ್ರಿ ಇಲ್ರಿ ಹೋಗಾಕ ಬರಾಕ ಹಾದಿ ಮಾತ್ರ ಹದಿಗಟ್ಟು ಹೋಗೈತ್ರಿ ಎಲ್ಲ ರೀ. ಆಯ್ತ ನಮ್ಮ ಹುಡುಗರ್ರಿ ಸಾಲಿಂದ ಹೋಗು ಬರ್ಬೇಕಂದ್ರ ರೀ ಪ್ರಾಬ್ಲಮ್ ಆಗೈತ್ರಿ. ಆಯ್ತ ದಿನ ಹೋಗುದಾ ಬರುದಾ ಹುಡುಗರಿಗೆ ಎಷ್ಟು ಪ್ರಾಬ್ಲಮ್ ಆಗೈತೆ ಅಂದ್ರೆ ರೀ, ಹೋಗುತ್ತಾ ಹುಡುಗರು ಬೀಳ್ತಾರೋ ಬರ್ತಾರೋ ಗೊತ್ತಿಲ್ಲ. ನಮಗೆ ಯಾವುದೇ ಒಂದು ಪೇಷಂಟ್ ಕಳಿಸ್ಬೇಕಾದ್ರೂ ಭೀ ಫುಲ್ ಪ್ರಾಬ್ಲಮ್ ಆಗೈತಿ. ಮೊನ್ನೆ ಒಂದು ಡೆಲಿವರಿ ಆದ್ರೂ ಭೀ ನಮ್ಮಲ್ಲಿ ಎತ್ಕೊಂಡು ಹೋಗಿ ನಮ್ಮಲ್ಲಿ ಡೆಲಿವರಿ ಮಾಡ್ಸ್ಯಾರ. ಮತ್ತು ಅಧ್ಯಕ್ಷರು ಹೋಗಿ ಹೇಳಂತಲಿ ಅವಾಗ ಅವ್ರು ಹಚ್ಚಾರು ಇವ್ರು ಸ್ಟೇ ಹಚ್ಚಾರು ಇವ್ರು ಹಚ್ಚಾರು ಅಂತಂದು ಹೇಳ್ಕೊತ ಇದನ್ನ ಮನತಕ್ಕ ಬಂದರು. 20-25 ವರ್ಷ ಆದ್ ನಾವು ಇನ್ನ ತಕ್ಕ ಯಾರು ಶಾಸಕರು ಬಂದಿಲ್ಲ, ಯಾರೂ ಇಲ್ಲಿ ಹಾದಿಲ್ಲ, ಓಟಿಗೆ ಮಾತ್ರ ಬರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕೋಡಿ ರಿಪೋರ್ಟರ್ ದುರ್ದುಂಡಯ್ಯ. ರಸ್ತೆನ ಕೆಸರು ಗದ್ದೆನ ಒಂದೂ ಗೊತ್ತಾಗ್ತಾ ಇಲ್ಲ. ಅದು ಪಾಪ ಗ್ರಾಮಸ್ಥರು ಹೆಂಗೆ ಓಡಾಡ್ತಾರೋ ಏನೋ, ಅಲ್ಲಿನ ಶಾಸಕರು ಯಾರು, ಅವ್ರ ಗಮನಕ್ಕೆ ವಿಚಾರನೇ ಇಲ್ವಾ, ಎಷ್ಟು ಕುಟುಂಬಗಳಲ್ಲಿ ವಾಸ ಮಾಡ್ತಾ ಇದ್ದಾವೆ ಆ ಗ್ರಾಮದಲ್ಲಿ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಹೌದು ರಾಮ್, ಏನಂತಂದ್ರೆ ಒಂದು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಒಂದು ಕೆಂಬ್ಲಾಪುರ ಅನ್ನೋ ಗ್ರಾಮ. ಆ ಗ್ರಾಮದ ಒಂದು ತೋಟದಲ್ಲಿ ಇರ್ತಕ್ಕಂಥ ಒಂದು ಸೊಸಾರಿಟಿ ಅನ್ನುವಂತ ಒಂದು ತೋಟ. ಆ ತೋಟಕ್ಕೆ ಒಂದು ಕಿರು ದಾರಿ ಇದೆ. ಆ ದಾರಿಯಿಂದ ಮುಖ್ಯ ರಸ್ತೆಗೆ ಸೇರಬೇಕಾದ್ರೆ ಸುಮಾರು 2 ಕಿಲೋಮೀಟರ್ ಅಂತರವಿದೆ. ಆದ್ರೆ ಆ ದಾರಿ ಒಂದು ಸಂಪೂರ್ಣ ಒಂದು ಕೆಸರುಮಯವಾಗಿದೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಅಲ್ಲಿ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು. ಏನಂತಂದ್ರೆ ಮಕ್ಕಳು ಕೂಡ ಎದ್ದೋ ಬಿದ್ದಂತ ಪ್ರತಿನಿತ್ಯ ಒಂದು ಸ್ಕೂಲು ಶಾಲಾ ಕಾಲೇಜುಗಳು ಹೋಗಬೇಕಾದ್ರೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ. ಏಕೆಂತಂದ್ರೆ ಆ ರಸ್ತೆ ನೋಡಿದ್ರೆ ತಿಳಿಯುತ್ತೆ. ಮಕ್ಕಳು ಕೂಡ ಎಷ್ಟೋ ಸಲ ಬಿದ್ದಿದ್ದೇವೆ. ಅದರ ಜೊತೆಗೆ ಏನಂತಂದ್ರೆ ವೃದ್ಧರು, ಅನಾರೋಗ್ಯದ ಸ್ಥಿತಿಯಲ್ಲಿ ಇರ್ತಕ್ಕಂಥ ಒಂದು ಪೇಷಂಟ್ಗಳನ್ನು ಕೂಡ ಅಲ್ಲಿ ಹೊತ್ತು ಸಾಗಿಸ್ತಾ ಇದ್ದಾರೆ. ಯಾಕಂತಂದ್ರೆ ಅಲ್ಲಿ ಆ ರೀತಿ ರಸ್ತೆ ಇದೆ. ಯಾಕಂದ್ರೆ ಅಲ್ಲಿ ಕೂಡ ವಾಹನಗಳು ಕೂಡ ಬರಲ್ಲ, ಯಾವುದೇ ರೀತಿ ಫೋರ್ ವೀಲರ್ ವಾಹನ ಕೂಡ ಒಳಗೆ ಬರಲ್ಲ. ಇದೇ ವಿಚಾರವಾಗಿ ಸಾಕಷ್ಟು ಬಾರಿ ಒಂದು ಗ್ರಾಮ ಪಂಚಾಯತ್ಗೆ ಕೂಡ ಅಲ್ಲಿ ಸ್ಥಳೀಯರು ಸುಮಾರು ಒಂದು 30 ಕುಟುಂಬ ವಾಸವಾಗಿರ್ತಕ್ಕಂಥ ಆ ಪ್ರದೇಶದಲ್ಲಿ ಆ ಸ್ಥಳೀಯರು ಕೂಡ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಂದು ರಸ್ತೆ ಮಾಡಿಕೊಡಿ ಅಂತ ರಚಿಸಿ ಸುಮಾರು 2 ದಶಕಗಳಿಂದ ಒಂದು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ನಮ್ಗೆ ಈ ಕೂಡಲೇ ಈ ರಸ್ತೆ ಮಾಡಿಕೊಡಿ, ನಮಗೆ ಮುಖ್ಯ ರಸ್ತೆಗೆ ಒಂದು ಸಂಪರ್ಕ ಕಲ್ಪಿಸುವಂತ ಈ ರಸ್ತೆಗಾಗಿ ಒಂದು 2 ದಶಕಗಳನ್ನು ಕೂಡ ಅಲ್ಲಿ ಒಂದು ತಮ್ಮ ಅಳಲನ್ನು ತೋಡಿಕೊಂಡ್ರು ಕೂಡ ಯಾವುದೇ ರೀತಿ ಗ್ರಾಮ ಪಂಚಾಯತಿ ಅವರು ಕೂಡ ಅದಕ್ಕೆ ಕೇರೆ ಅನ್ನುತ್ತಿಲ್ಲ. ಇದರ ಜೊತೆಗೆ ಏನಂತಂದ್ರೆ ಈಗ ಸಾಕಷ್ಟು ಬಾರಿ ಒಂದು 10-15 ವರ್ಷಗಳಿಂದ ಕೂಡ ಅಲ್ಲಿ ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ತಂದಿದ್ದಾರೆ. ಕಳೆದ ಬಾರಿ ಆಗಿರಬಹುದು, ಕಳೆದ ಬಾರಿ ಅಲ್ಲಿ ಒಂದು ಪಿ ರಾಜೀವ್ ಕೂಡ ಇದ್ರು. ಯಾಕಂದ್ರೆ ಕುಡ್ಚಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಅದು ಆ ಗ್ರಾಮ ಪಿ ರಾಜೀವ್ ಅವರ ಗಮನಕ್ಕೂ ಕೂಡ ತಂದ್ರು. ಅಲ್ಲಿ ಯಾವುದೇ ರೀತಿಯಾದಂತ ನಮ್ಗೆ ಸೌಲಭ್ಯ ಸಿಕ್ಕಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಈಗ ಹೊಸದಾಗಿ ಒಂದು ಶಾಸಕರಾದಂತ ಒಂದು ತಮ್ಮಣ್ಣವರು ಕೂಡ ಅವರ ಗಮನಕ್ಕೆ ಕೂಡ ತಂದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ನಮಗೆ ಯಾವುದೇ ರೀತಿಯಾದಂತ ಒಂದು ಪರಿಹಾರ ಕೂಡ ಕೊಡ್ತೀವಿ ಅನ್ನುವಂತ ಒಂದು ಭರವಸೆ ಕೂಡ ಹೇಳ್ತಾ ಇದ್ದಾರೆ. ಇತ್ತ ಒಂದು ಗ್ರಾಮ ಪಂಚಾಯತಿ ಅವರು ಕೂಡ ಇಲ್ಲ ಅದು ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ಹೇಳಿ ತಮ್ಮ ಸಬೂಬು ಹೇಳಿ ಜಾರ್ತಾ ಇದ್ದಾರೆ. ಇದರ ಜೊತೆಗೆ ಶಾಸಕರು ಕೂಡ ಕ್ಯಾರೆ ಅನ್ನುತ್ತಿಲ್ಲ. ಹೀಗಾದ್ರೆ ನಾವು ಯಾವುದೋ ಒಂದು ಕುಗ್ರಾಮದಲ್ಲಿ ಇದ್ದೀವಿ ಅನ್ನುವಂತ ಒಂದು ಪರಿಸ್ಥಿತಿ ಅಲ್ಲಿ ಸ್ಥಳೀಯರಿಗೆ ಆಗ್ತಾ ಇದೆ. ಆದ್ದರಿಂದ ಕೂಡಲೇ ನಮಗೆ ಒಂದು ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಅಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಹಾಂತೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಿದ್ದಾರೆ. ಮಹಾಂತೇಶ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಈಗ ಆ ಗ್ರಾಮ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಅಲ್ವಾ, ನಿಮ್ಮ ಅಧ್ಯಕ್ಷತೆ ವ್ಯಾಪ್ತಿಗೆ ಬರುತ್ತಲ್ವಾ? ಹೌದು ಸರ್. ಏನದು ರಸ್ತೆನೇ ಇಲ್ವಲ್ಲ, ಅದೊಂಥರ ಕೆಸರು ಗದ್ದೆ, ಅದು ರಸ್ತೆ ಅಂತ ಅನ್ನಕ್ಕೆ ಮನಸ್ಸಾಗಲ್ಲ ಸರ್ ಅದನ್ನ. ಸರ್ ಅದು ಆಕ್ಚುಲಿ ನಾವೆಲ್ಲ ಮೊದಲು ಗರ್ಸ್ ರಸ್ತೆ ಮಾಡಿದೀವಿ ಸರ್. ಅದು ರೈತರೆಲ್ಲ ಏನ್ ಮಾಡ್ತಾರೆ ಸರ್, ಅದು ಹೊಲ ಅಲ್ಲಿ ಹಾದಿ ಮೇಲೆನೆ ಕಸ ಒಗೆಯೋದು, ಟ್ರ್ಯಾಕ್ಟರ್ ಎಲ್ಲ ಅಲ್ಲೇನೆ ಕ್ಲೀನ್ ಮಾಡ್ಸೋದು, ಹಿಂಗೆಲ್ಲ ಮಾಡಿ ಅದೆಲ್ಲ ಹೊಲಸ್ ಮಾಡಿದಾರೆ ಸರ್. ಅದ ಆಕ್ಚುಲಿ ಮಾಜಿ ಶಾಸಕರು ಇದ್ದಾಗ ರಸ್ತೆಗೆ ಒಂದು 60 ಲಕ್ಷ ರೂಪಾಯಿ ಇಟ್ಟಿದ್ರು ಸರ್. ಅದಕ್ಕೆ ಅವರು ಅದು ಎಸ್ಟಿಮೇಟ್ ಆಗಿ ಅಪ್ರೂವಲ್ ಆದ ತಕ್ಷಣ ಅದರದ SR ರೇಟ್ ಚೇಂಜ್ ಆಗಿ ಒಮ್ಮೆನಾದ್ರೂ ಡಾಂಬರ್ ಹಾಕಿದೀರಾ ಅಲ್ಲಿ? ಡಾಂಬರ್ ರಸ್ತೆ ಆಗಿದೆಯಾ ಅದು? ಸರ್ ಡಾಂಬರ್ ಇಲ್ಲ ಸರ್, ಅದು ಮಾಡ್ಬೇಕಲ್ವಾ ಸರ್ ಪಾಪ? ಸರ್ ಡಾಂಬರ್ ರಸ್ತೆ ಎಲ್ಲ ಅವೆಲ್ಲ ಶಾಸಕರ ಇದ್ರೊಳಗೆ ಬರುತ್ತೆ ಸರ್. ಅದ ನಮ್ದು ಏನಿದ್ರು ನರೇಗಾದಲ್ಲಿ ಅಷ್ಟು ಮಾಡ್ಬೋದು ಸರ್. ನಾವು ಏನ್ರ ಬೇಕಿದ್ರೆ 1 ಡಬ್ಬಿ 2 ಡಬ್ಬಿ ಅಂತದ್ ಏನ್ರ ಗರ್ಸ್ ಹಾಕ್ಬೋದು ಸರ್ ನಾವು. ಅದು ಮುಖ್ಯ ರಸ್ತೆ ಸರ್. ಅದು ಕೆಂಬ್ಲಾಪುರ ಅಲಕ್ನೂರ್ದು ಮುಖ್ಯ ರಸ್ತೆ ಸರ್. ಅದು ಮುಖ್ಯ ರಸ್ತೆ ಅನ್ನಕ್ಕಾದ್ರೂ ಆಗುತ್ತಾ ಸರ್ ಅದನ್ನ? ಮಹಾಂತೇಶ್ ಅವರೇ, ಮುಖ್ಯ ರಸ್ತೆ ಅನ್ನಕ್ಕಾದ್ರೂ ಆಗುತ್ತಾ? ಆ ಕಡೆನೂ ಗದ್ದೆ ಇದೆ, ಈ ಕಡೆನೂ ಗದ್ದೆ ಇದೆ, ಸೆಂಟ್ರಲ್ ಅದು ಗದ್ದೆ ತರಾನೇ ಕಾಣಿಸ್ತಾ ಇದೆ, ಕೆಸರು ಗದ್ದೆ ಅದು. ಹೌದೌದು ಸರ್, ಆಗಿದೆ ಸರ್. ಅದು ಈಗ ಮಳೆ ಜಾಸ್ತಿ, ಹೀಗಾಗಿ ಎಲ್ಲರೂ ಕಸ ಅದು ಇದೆಲ್ಲ ಒಗದು ಕ್ಲೀನ್ ಮಾಡಿಲ್ಲ ಸರ್. ಅದು ಕ್ಲೀನ್ ಇಟ್ಕೊಂಡಿಲ್ಲ ಸರ್ ರೈತರದು. ಅದಕ್ಕಾಗಿದೆ ಸರ್. ಅದಕ್ಕೆ ನಾವು ಶಾಸಕರ ಗಮನಕ್ಕೆ ತಂದೀವಿ ಸರ್. ಈಗ ಅದನ್ನ ಯಾರು ಶಾಸಕರು ಯಾರು?
ಮಹೇಂದ್ರ ತಮ್ಮನವ್ರು ಅಂತ ಸರ್ ಈಗ. ಹಾಂ 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 ಏನಂದ್ರು ಶಾಸಕರು? ಸರ್ ಅದು ಸ್ವಲ್ಪ ರೋಡ್ದು ಅದು ಸ್ಟೇ ಇದೆ ಸರ್, ಒಬ್ರು ಅಲ್ಲಿ ತಕರಾರು ಮಾಡಿದ್ರು ಸರ್. ಅದು ಆ ರಸ್ತೆಗೆ ಸರ್ವೆ ಮಾಡ್ಸೋಕೆ ನಾವು ತಹಸೀಲ್ದಾರ್ಗೆ ಒಂದು ಲೆಟರ್ ಮಾಡಿದೀವಿ ಸರ್ ನಾವೀಗ. ಹಾಂ ಅವ್ರು ಅದನ್ನ ಸರ್ವೆ ಮಾಡಿಸಿ ಆದಷ್ಟು ಬೇಗ ಅದನ್ನ ಮಾಡಿ ಕೊಡ್ತೀವಿ ಅಂತ ಹೇಳಿ ಶಾಸಕರು ಅದಕ್ಕೆ ಚಲೋ ಸ್ಪಂದನೆ ಮಾಡ್ಯಾರ ಸರ್. ಅದಕ್ಕೆ ಈಗ ನೀವ್ ಹೇಳಿದ್ರಲ್ವಾ ಪ್ರತಿ ವರ್ಷ 60 ಲಕ್ಷ ಏನೋ ಬರುತ್ತೆ ಅದಕ್ಕೆ ಅಂತ, ಹೌದಲ್ವಾ? ಪ್ರತಿ ವರ್ಷ 60 ಲಕ್ಷ ಬರಲ್ಲ ಸರ್. ಅದು ಮಾಜಿ ಶಾಸಕರು ಇದ್ದಾಗ ಆ ರಸ್ತೆಗೆ 60 ಲಕ್ಷ ರೂಪಾಯಿ ಇಟ್ಕೊಂಡಿದ್ದಾರೆ ಸರ್. ಅದು ಅದು ಅಪ್ರೂವಲ್ ಆಗಿ ಬಂದ ಮೇಲೆ ಅದಕ್ಕೆ ಲೆಂತ್ ಇಟ್ಟಿದ್ದಿಲ್ಲ ಸರ್, ಅಮೌಂಟ್ ಅಷ್ಟೇ ಇಟ್ಟಿದ್ರು. ಬಟ್ ಅದು ರಸ್ತೆ ಒಂದ್ ಅರ್ಧ ಆಗಿದೆ ಸರ್. ಅದು ಒಂದ್ 2 ಕಿಲೋಮೀಟರ್, ಟೋಟಲ್ 5 ಕಿಲೋಮೀಟರ್ ಅಷ್ಟೇ ಸರ್. ಅದು 3 ಕಿಲೋಮೀಟರ್ ಆಗಿದೆ, ಇನ್ನು 2 ಕಿಲೋಮೀಟರ್ ಅಷ್ಟು ಉಳಿದೈತೆ ಸರ್. ಅದು ಓಕೆ, ಅದನ್ನ ಈಗಿನ ಶಾಸಕರು ಮಾಡಿ ಕೊಡ್ತಾನೆ ಅಂತ ಭರವಸೆ ಕೊಟ್ಟಾರ ಸರ್. ಆ ವಿಷಯವಾಗಿ ನಾವ್ ಇನ್ನೊಂದ್ಸಲ ಶಾಸಕರಿಗೆ ಭೇಟಿ ಹಾಕಿವ್ರಿ ಸರ್. ನೋಡಿ ನೀವೇ ಅಧ್ಯಕ್ಷರಿದ್ದೀರಿ ಅಲ್ಲಿ, ಊರಿಗೆ ನೀವೇ ಈಗ ಜವಾಬ್ದಾರಿ ತಗೋಬೇಕಾಗುತ್ತೆ. ಪಾಪ ಮಕ್ಕಳೆಲ್ಲ ಓಡಾಡ್ತಾ ಇದಾವೆ, ನೋಡ್ತಾ ಇದೀವಿ ನಾವು ದೃಶ್ಯದಲ್ಲಿ. ಒಂಥರ ಬೇಜಾರಾಗ್ತಿದೆ ಸರ್. ಆ ಕೆಸರು ಗದ್ದೆಯಲ್ಲಿ ಮೊಣಕಾಲ್ವರೆಗೂ ನೀರು, ಏನಾದರೂ ಬಿದ್ದು ಬಿಟ್ರೆ ಅವ್ ಮಕ್ಕಳು ಏನಾದರೂ ಆದ್ರೆ ಏನ್ ಮಾಡೋದು ಹೇಳಿ? ಮಾಡಿ ಕೊಡ್ತೀವಿ ಸರ್ ನಾವು ಶಾಸಕರಿಗೆ ಭೇಟಿಯಾಗಿ ಅದರ ಆದಷ್ಟು ಬೇಗ ಅದನ್ನ ನಾವು ಕ್ಲಿಯರ್ ಮಾಡ್ಸಕ್ ಟ್ರೈ ಮಾಡ್ತೀನಿ ಸರ್. ನೋಡಿ ಈಗ ಮಳೆಗಾಲ ಬೇರೆ ಶುರುವಾಗಿದೆ, ಈಗ ಮಾಡಿದ್ರು ಅದ್ ನಿಲ್ಲಲ್ಲ ಅನ್ಸುತ್ತೆ ರಸ್ತೆ. ಹೌದು ಸರ್. ಆದಷ್ಟು ಡಾಂಬರೀಕರಣ ಅಂದ್ರೆ ಈಗ ಡಾಂಬರ್ ರಸ್ತೆ ಮಾಡೋದಕ್ಕೆ ಮನವಿ ಮಾಡ್ಕೊಳ್ಳಿ ಶಾಸಕರ ಹತ್ರ. ಸರಿ ಸರ್, ಸರಿ. ಓಕೆ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.